ರಾಚಲ್ ಅವರಿಗೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ರು. ಇಟ್ ವಾಸ್ ಗ್ರೇಟ್. ಲೈಕ್ ಐ ಥಿಂಕ್ ಒಂದು ಫ್ಯಾಮಿಲಿ ಥರನೇ ನಾವು ಎಲ್ಲರೂ ಸೀನ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡಿ ನಾವು ಸೆಟ್ಗೆ ಬಂದೆ. ಸೊ ಹಾಗಾಗಿ ಇಟ್ ವಾಸ್ ಈಸಿ. ಅನ್ಲಾಕ್ ರಾಘವ ಅಂತ ಹೇಳಿದಾಗ ನಾವು ಸ್ಟಾರ್ಟಿಂಗ್ ಎಲ್ಲ ಅನ್ಲಾಕ್ ರಾಘವನ, ಅದು ಅನ್ಲಕ್ಕಿ ರಾಘವನ, ಏನಿದು ಹೆಸರೇ ಈ ಥರ ಇದೆಯಲ್ಲ ಅಂತ ಅನ್ಕೊಂಡಿದ್ವಿ. ಯಾಕೆ ಅನ್ಲಾಕ್ ರಾಘವ ಅದು? ಅಲ್ಲ, ಅದೇ ಈಗ ಅವ್ರ ಕ್ಯಾರೆಕ್ಟರೇಷನ್, ಹೀರೋ ಕ್ಯಾರೆಕ್ಟರೇಷನ್ ಇದೆಯಲ್ಲ, ಅವರು ಯಾವುದೇ ಥರ ಲಾಕ್ನ ಅನ್ಲಾಕ್ ಮಾಡೋಂಥ ಟ್ಯಾಲೆಂಟ್ ಇರೋಂಥ ವ್ಯಕ್ತಿ. ಅಂದರೆ ಬಾರ್ನ್ ಗಿಫ್ಟೆಡ್, ಅಂದ್ರೆ ಇಸ್ ಗಾಡ್ ಗಿಫ್ಟೆಡ್. ಈಗ ಎಲ್ಲದು, ಈಗ ಲೈಫ್ ಆಗಿರಬಹುದು ಅಥವಾ ಏನಾದ್ರೂ ನೀವು ಹೇಳ್ತೀರ ಯಾವ ತರ ಲಾಕ್? ಕ್ಯಾರೆಕ್ಟರ್ ವೈಸ್ ನಿಮಗೆ ಬರೀ ಮೆಟೀರಿಯಲಿಸ್ಟಿಕ್ ಲಾಕ್ ಅಷ್ಟೇ. ಮೆಟೀರಿಯಲಿಸ್ಟಿಕ್ ಲಾಕ್ ಏನಿದೆಲ್ಲ ಅದನ್ನ ಅನ್ಲಾಕ್ ಮಾಡಬೇಕು ಅಂದ್ರೆ ಆತನಿಗೆ ಈ ಕಬ್ಣನೇ ಬೇಕು ಅಂತ ಏನಿಲ್ಲ. ಸೊ ಅವ್ರದ್ದೊಂದು ಕ್ಯಾರೆಕ್ಟರೇಷನ್ ಇದೆ, ಚಿಕ್ಕ ವಯಸ್ಸಿಂದನೂ ಆ ಲಾಲಿಪಾಪ್ ತಿಂತಾ ಇರ್ತಾರೆ. ಸೊ ಆ ಲಾಲಿಪಾಪ್ ಸ್ಟಿಕ್ ಏನಿದೆಲ್ಲ ಆ ಸ್ಟಿಕ್ ಅಲ್ಲೇ ಅನ್ಲಾಕ್ ಮಾಡ್ತಿರ್ತಾರೆ ಅವರು. ಅಂದ್ರೆ ಆ ಲಾಕ್ದು ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಿ ಆ ಥರ ಒಂಥರ ಗಾಡ್ ಗಿಫ್ಟ್ ಹುಡುಗ ಥರ ಅದು. ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಸಿಚುಯೇಷನ್ ಬರುತ್ತೆ ವೇರ್ ಸಿಚುಯೇಷನ್ ವೈಸ್ ಲಾಕ್ ಆಗ್ತಾನೆ ಅವನು. ಆವಾಗ ಆ ಸಿಚುಯೇಷನ್ ಹೆಂಗೆ ಅನ್ಲಾಕ್ ಮಾಡ್ಕೊಂಡು ಅವನು ಸಾಲ್ವ್ ಮಾಡ್ಕೊತಾನೆ ಲೈಫ್ನ ಅನ್ನೋದು, ಆವಾಗ ಅದು ಮೆಟಫರ್ ಆಗಿ ವರ್ಕ್ ಆಗುತ್ತೆ. ಬಟ್ ಅಲ್ಲಿ ತನಕನೂ ಅದೊಂದು ಡೈರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.